ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾತಾಡಲಿಕ್ಕಿರೋ ಸೀರಿಯಲ್ ನೇಮ್ ಪುಣ್ಯವತಿ. ಈ ಸೀರಿಯಲ್ನ ಸ್ಟೋರಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಇಡೀ ಸೀರಿಯಲಲ್ಲಿ ಎಂತ ಆಗಿತ್ತು, ಯಾಕೆ ಒಂದು ಕ್ರಿಂಜ್ ಸೀರಿಯಲ್ ನನಗೆ ತುಂಬ ಜಾಸ್ತಿ ಅಪ್ಸೆಟ್ ಮಾಡಿದೆ. ಲೈಕ್ 2-3 ದಿನ ನಾನು ಊಟ ಬಿಟ್ಟಿದ್ದೀನಿ ಈ ಸೀರಿಯಲಿಂದ. ಜಸ್ಟ್ ಕಿಡಿಂಗ್. ಓಕೆ, ಈಗ ಶುರು ಮಾಡೋಣ ಈ ಸೀರಿಯಲ್ನ ಸ್ಟೋರಿ. ಈ ಸೀರಿಯಲ್ನ ಸ್ಟೋರಿ ಬಂದುಬಿಟ್ಟು 3 ಮೇನ್ ಕ್ಯಾರೆಕ್ಟರ್ಸ್ ಇದ್ದಾರೆ: ನಂದನ್, ಪದ್ಮಿನಿ ಮತ್ತು ಪೂರ್ವಿ. ನಂದನ್ ಪದ್ಮಿನಿ ಸ್ಟಾರ್ಟಿಂಗ್ ಲವ್ ಮಾಡ್ತಾ ಇರ್ತಾರೆ. ಲೈಕ್ ಸ್ಟಾರ್ಟಿಂಗ್ ಎಪಿಸೋಡ್ಸಲ್ಲಿ ನಾವು ನೋಡ್ತೀವಿ ಪದ್ಮಿನಿಗೆ ನಂದನ್ ಪ್ರಪೋಸ್ ಮಾಡ್ತಾನೆ ಆ್ಯಂಡ್ ಅವ್ರು ಒಪ್ಕೋತಾರೆ. ಆ್ಯಂಡ್ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಒಪ್ಕೊಳ್ಳಿಕ್ಕೆ. ಆ್ಯಂಡ್ ಫೈನಲಾಗಿ ಎಲ್ಲರೂ ಕೂಡ ಒಪ್ತಾರೆ. ಮದುವೆ ಟೈಮಲ್ಲಿ ಏನಾಗುತ್ತೆ ಅಂದರೆ ಪದ್ಮಿನಿ ಒಬ್ಬಳು ಡ್ಯಾನ್ಸರ್ ಆಗಿರ್ತಾಳೆ. ಹಾಗಾಗಿ ಅವಳು ಒಂದು ಡ್ಯಾನ್ಸ್ ಕಾಂಪಿಟೀಷನನ್ನು ಅಟೆಂಡ್ ಮಾಡಲಿಕ್ಕೆ ಹೋಗ್ತಾಳೆ. ಆ್ಯಂಡ್ ಇಲ್ಲಿ ಮದುವೆ ಮಂಟಪದಲ್ಲಿ ಕೂರಿಸೋದು ತನ್ನ ತಂಗಿ ಪೂರ್ವಿನ. ಮದುವೆ ಆಗ್ತದೆ ತಡಿಬೇಕು ಅಂತ ಇದ್ದಾಗ ಪೂರ್ವಿ ಜೊತೆ ಮದುವೆ ಆಗಿಬಿಡ್ತದೆ ನಂದನಿದು. ಆಮೇಲೆ ಪೂರ್ವಿ ಅಂತೂ ತುಂಬ ಜಾಸ್ತಿ ತಲೆ ಬಿಸಿ ಮಾಡ್ಕೊಂಡು ಇರ್ತಾಳೆ. ಆ್ಯಂಡ್ ಪದ್ಮಿನಿ ಕೂಡ. ಆ್ಯಂಡ್ ಒಬ್ಬರು ಆಂಟಿ ಬರ್ತಾರೆ, ಅವ್ರು ಹೇಳ್ತಾರೆ, ಒಂದು ಐಡಿಯಾ ಮಾಡೋಣ, ಪೂರ್ವಿ ನೀನು ಹೇಳಬೇಡ ನಿನಗೆ ಮದುವೆ ಆಗಿದೆ ಅಂದರೆ. ಮದುವೆ ಆಗಿದೆ ಅಂತ ಗೊತ್ತಾದರೆ ಎಲ್ಲರೂ ಕೂಡ ತುಂಬ ಜಾಸ್ತಿ ಅಪ್ಸೆಟ್ ಆಗ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಸೀಕ್ರೆಟಾಗಿ ಮೇಂಟೈನ್ ಮಾಡೋಣ. ಹಾಗಾಗಿ ಅವ್ರು ಸೀಕ್ರೆಟಾಗಿ ಮೇಂಟೈನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಪದ್ಮಿನಿ ಹೇಳ್ತಾಳೆ ಪೂರ್ವಿಗೆ, ನೀನು ಹೆಂಡತಿಯಾಗಿ ನಂದನ ಜೊತೆ ಇರಬೇಕು, ನಾನು ನಿಜವಾದ ಹೆಂಡತಿ ಅಲ್ಲ ನಂದನಿದು ಅಂತ. ಪೂರ್ವಿಗೆ ಅದು ಇಷ್ಟ ಆಗ್ತಿರಲ್ಲ, ಹೇಳ್ತಿರ್ತಾಳೆ, ಬೈತಾ ಇರ್ತಾಳೆ ಅಕ್ಕನಿಗೆ, ನೀನು ಎಂತ ಹೇಳ್ತಿದ್ಯಾ ಮಾರೈತಿ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ನೀವು ಪೂರ್ವಿ ಅಂದರೆ ಅವಳು ಹೇಳ್ತಾ ಇರ್ತಾಳೆ ಪದ್ಮಿನಿಗೆ, ನೀನು ಈ ರೀತಿ ಮಾಡಬೇಡ 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 ಅಂತ. ಒಂದು ಮೂಮೆಂಟಿಗೆ ನಂದನ್ ಕೂಡ ಅರ್ಥ ಆಗ್ತದೆ, ಅಂದರೆ ಇವಳು ನನ್ನನ್ನು ಇಗ್ನೋರ್ ಮಾಡ್ತಿದ್ದಾಳೆ, ನನ್ನ ಹೆಂಡತಿ. ಅವನು ಹತ್ತಿರ ಹೋದಾಗೆಲ್ಲ ದೂರ ದೂರ ಹೋಗ್ತಿರ್ತಾಳೆ ಪದ್ಮಿನಿ. ಮತ್ತೆ ಗೊತ್ತಾಗುತ್ತೆ ನಂದನ್ಗೆ ಇವಳು ಹೆಂಡತಿ ಅಲ್ಲ, ಪೂರ್ವಿ ನನ್ನ ಹೆಂಡತಿ ಅಂತ. ಆ ಟೈಮಲ್ಲೂ ಕೂಡ ನಂದನ್ ಪದ್ಮಿನಿನೇ ಇಷ್ಟಪಡ್ತಾನೆ, ಪೂರ್ವಿನ ಅವನು ಒಪ್ಕೊಳ್ಳಲ್ಲ. ಆಮೇಲೆ ನಾವು ನೋಡ್ತೀವಿ ಪದ್ಮಿನಿಗೆ ಅಂದರೆ ಫೀಲಿಂಗ್ಸ್ ಪುನಃ ಹುಟ್ಕೋತದೆ ನಂದನ್ ಮೇಲೆ. ಬಟ್ ಇಲ್ಲಿ ಟ್ವಿಸ್ಟ್ ಬರುತ್ತೆ ಏನಂದರೆ ಈ ಸೀರಿಯಲಿದು, ಪೂರ್ವಿ ವಿಲನ್ ಆಗ್ತಾಳೆ, ಪೂರ್ವಿಗೆ ಲವ್ ಆಗಲಿಕ್ಕೆ ಶುರುವಾಗುತ್ತೆ. ಅದು ಬಂದುಬಿಟ್ಟು ನಂದನ್ ಮೇಲೆ. ಆ್ಯಂಡ್ ನಿಮಗೆ ಗೊತ್ತೇ ಇರ್ಬೋದು ಮುಂದೆ ಏನಾಗುತ್ತೆ ಅಂತ. ಮುಂದೆ ಪೂರ್ವಿ ವಿಲನ್ ಆದಮೇಲೆ ಅವಳು ಕೆಟ್ಟ ಕೆಲಸ ಎಲ್ಲ ಮಾಡಲಿಕ್ಕೆ ಶುರು ಮಾಡ್ತಾಳೆ, ತೊಂದರೆ ಕೊಡ್ಲಿಕ್ಕೆ ಶುರು ಮಾಡ್ತಾಳೆ ತನ್ನ ಅಕ್ಕನಿಗೆ. ಆಮೇಲೆ ಅಜ್ಜನಮ್ಮನಿಗೆ ಗೊತ್ತಾಗುತ್ತೆ. ಅಜ್ಜಮ್ಮ ಬಂದುಬಿಟ್ಟು ಒಂದು ಕ್ಯಾರೆಕ್ಟರ್ ಆಗಿರ್ತಾರೆ, ಅವ್ರು ಬಂದುಬಿಟ್ಟು ನಂದನ್ನ ಅಜ್ಜಿ ಆಗಿರ್ತಾರೆ. ಅವರು ತುಂಬ ಮೇಯ್ನ್, ಓಕೆನಾ. ಅವ್ರಿಗೆ ಗೊತ್ತಾಗ್ತದೆ ಪೂರ್ವಿ ನಂದನಿದೆ ಹೆಂಡತಿ ಅಂತ. ಆ ಟೈಮಲ್ಲಿ ಅವರಿಗೆ ಆ್ಯಕ್ಚುಲಿ ಮನಸ್ಸಲ್ಲಿ ಇರೋದು ಪದ್ಮಿನಿ ಸೊಸೆ ಆಗಿರಬೇಕು ಅಂತ. ಬಟ್ ಅವರು ಪೂರ್ವಿನ ಸೊಸೆಯಾಗಿ ಒಪ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಲಾಸ್ಟ್ಗೆ ಏನಾಗುತ್ತೆ ಅಂದರೆ, ನನಗೆ ಮತ್ತು ಸೀರಿಯಲ್ ತುಂಬ ಜಾಸ್ತಿ ಬೋರಿಂಗ್ ಅನ್ನಿಸ್ತು, ನನಗೆ ತಲೆ ಬಿಸಿ ಆಗೋಯ್ತು ಏನಪ್ಪ ಮಾಡ್ತಿದ್ದಾರೆ ಅಂತ. ಆಮೇಲೆ ನಾನು ಸ್ಕಿಪ್ ಮಾಡಿದೆ. ಬಟ್ ಆದರೂ ಕೂಡ ಮತ್ತೆ ನಾನು ನೋಡಲಿಕ್ಕೆ ಶುರು ಮಾಡಿದೆ. ಬಿಕಾಸ್ ನನಗೆ ಅನ್ನಿಸ್ತು, ನೋಡುವ ಮರೆಗೆ ಎಂತ ಇಷ್ಟು ದಿನ ನೋಡಿದ್ದೀನಿ, ಈಗ ಒಂದು 2-3 ಎಪಿಸೋಡ್ ನೋಡಿಬಿಡೋಣ ಅಂತ. ಯಾಕಂದರೆ ಮುಗಿತಾ ಬರ್ತಿದ್ದೆ ಸೀರಿಯಲ್. ಆ್ಯಂಡ್ ನಾನು ನೋಡ್ತಿದ್ದೆ ತನ್ನ ಅಕ್ಕನ ಬೀಳಿಸೋ ಕೆಲಸ ಮಾಡ್ತಿರ್ತಾಳೆ, ಅಕ್ಕನಿಗೆ ತೊಂದರೆ ಕೊಡೋದು ಅದೆಲ್ಲ ಮಾಡ್ತಿರ್ತಾಳೆ ಪೂರ್ವಿ. ಆಮೇಲೆ ಏನಾಗುತ್ತೆ ಅಂದರೆ ಅಜ್ಜಮ್ಮ ಮತ್ತು ಲಾಸ್ಟಿಗೆ ಅವಳು ಆ ತಾಳಿಯನ್ನು ಕೊಟ್ಬಿಡ್ತಾಳೆ. ಯಾರಿಗೆ? ಅಜ್ಜಿಗೆ. ಅವಳ ತಪ್ಪು ಅವಳಿಗೆ ಗೊತ್ತಾಗ್ತದೆ. ಈ ಜನ್ಮದಲ್ಲಿ ಅವಳಿಗೆ ನಂದನ್ ಪ್ರೀತಿ ಸಿಗಲ್ಲ ಅಂತ ಗೊತ್ತಾದಮೇಲೆ ಅವಳು ಬ್ಯಾಕ್ಔಟ್ ಆಗ್ತಾಳೆ. ಆ್ಯಂಡ್ ಬ್ಯಾಕ್ಔಟ್ ಆದಮೇಲೆ ನಂದನ್ ಮತ್ತು ಪದ್ಮಿನಿ ಲಾಸ್ಟಿಗೆ ಒಟ್ಟಾಗ್ತಾರೆ. ಇದು ಬಂದುಬಿಟ್ಟು ಈ ಸೀರಿಯಲ್ನ ಸ್ಟೋರಿ. ನಾನು ಇದುವರೆಗೆ ಇಷ್ಟು ವೀಕೆಸ್ಟ್ ಹೀರೋಯಿನಿಯನ್ನು ನೋಡಿಲ್ಲ ಗೈಸ್. ಮೊದಲಿಗೆ ಹೇಳ್ತೀನಿ, ಫಸ್ಟ್ ಪಾಯಿಂಟ್, ಡ್ಯಾನ್ಸ್ ಕಾಂಪಿಟೇಷನ್ಗೆ ಮದುವೆ ದಿನವೇ ಹೋಗೋ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಇಂಪಾರ್ಟೆಂಟ್ ಇದೆ, ಹೋಗಲೇಬೇಕಂತ ಇದ್ದಾಗ ಹೇಳಿ ಹೋಗ್ಬೋದಿತ್ತು. ಆವಾಗ ಎಲ್ಲ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು, ಓಕೆನಾ. ಮತ್ತು ಎರಡನೇದೊಂದು ತಪ್ಪಾಗಿದ್ದೇನೆಂದರೆ, ಪೂರ್ವಿಗೆ ಅವಳು ಫಸ್ಟಿಗೆ ಹೇಳ್ತಾಳೆ ನೀನು ವೈಫಾಗಿ ಒಪ್ಕೋ ಅಂತ. ಬಟ್ ಅವಳು ಒಪ್ಕೊಳ್ಳಿಕ್ಕೆ ಹೋಗಲ್ಲ ಪೂರ್ವಿ. ಯಾವಾಗ ಪೂರ್ವಿ ಒಪ್ಕೋತಾಳೆ, ಇಲ್ಲಿ ಪದ್ಮಿನಿ ಹೇಳ್ತಾಳೆ ನನಗೆ ನಂದನ್ ಬೇಕು, ನಂದನ್ ಬಿಡಲ್ಲ ನಾನು ಅಂತ. ಇದಕ್ಕೆ ಅರ್ಥ ಇದೆಯಾ? ಮತ್ತು ನಂದನಿದು ಕೂಡ ಒಂದು ತಪ್ಪಿದೆ. ಏನಂದರೆ ಅವನು ತನ್ನ ಹೆಂಡತಿಯನ್ನಾಗಿ ಪೂರ್ವಿನ ಒಪ್ಕೋಬೇಕಿತ್ತು, ಅವನು ಒಪ್ಕೊಳ್ಳಿಲ್ಲ. ಆ್ಯಕ್ಚುಲಿ ಕೆಲವು ಸೀನ್ಸ್ ಇಟ್ಟಿದ್ದಾರೆ ಅವ್ರ ಮಧ್ಯೆ. ನಾನು ಅಂದ್ಕೊಂಡು ನಂದನ್ ಒಪ್ಕೋತಾನೆ, ಆ ಥರ ಏನೂ ಆಗಿಲ್ಲ. ಕೊನೆ ತನಕನೂ ಅವನು ಪದ್ಮಿನಿಯನ್ನೇ ಇಷ್ಟಪಟ್ಟಿದ್ದು. ಆ್ಯಂಡ್ ಇದು ಕೂಡ ಒಂದು ಲೆಕ್ಕದಲ್ಲಿ ಓಕೆ, ಇಷ್ಟಪಟ್ಟವ್ರನ್ನೇ ಮದುವೆ ಆಗೋ ಒಂದು ಸಂದರ್ಭದಲ್ಲಿ ಬೇರೆಯವ್ರ ಜೊತೆ ಮದುವೆ ಆದಮೇಲೆ ಒಪ್ಪಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಆದರೂ ಕೂಡ ಮತ್ತು ಪೂರ್ವಿದು ಕೂಡ ಸ್ವಲ್ಪ ಮಿಸ್ಟೇಕ್ ಇದೆ. ಏನಂದರೆ ಮೊದಲಿಗೆ ಅಕ್ಕ ಬೇಡ ಅಂತ ಹೇಳ್ತಿದ್ಲು, ಯಾಕೆಂದರೆ ಅಲ್ಲಿ ಸಿಚುವೇಶನ್ ಬೇರೆ ಇತ್ತು. ಆಮೇಲೆ ಅವಳು ಆ ಥರ ವಿಲನ್ ಥರ ಮಾಡೋದು ಆ್ಯಂಡ್ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು. ಆ್ಯಂಡ್ ಸೀರಿಯಸ್ಲಿ ಗೈಸ್, ತುಂಬಾ ಜಾಸ್ತಿ ವರ್ಸ್ಟ್ ಸೀರಿಯಲ್ ಅಂತಲೇ ಹೇಳ್ಬೋದು. ನನ್ನ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡಿದ ಸೀರಿಯಲ್. ಆ್ಯಕ್ಚುಲಿ ನಾನು ಏನು ಸ್ಟೋರಿ ಹೇಳಿದ್ದೇನೆ, ಇಡೀ ಸೀರಿಯಲಲ್ಲಿದ್ದದ್ದು ಇಷ್ಟೇ ಸ್ಟೋರಿ.
ಆ್ಯಂಡ್ ಇಷ್ಟು ಸ್ಟೋರಿನ ಅವರು 206 ಎಪಿಸೋಡಲ್ಲಿ ತೋರಿಸಿದ್ದಾರೆ. ಆಮೇಲೆ ಮತ್ತೆ ನನಗೆ ಗೊತ್ತಾಯಿತು ಈ ಸೀರಿಯಲ್ ಈ ರೀತಿ ಕತೆ ಇದೆ ಅಂತ. ಆಮೇಲೆ ನಾನು ಮಿಡಲಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ ನಾನು, ಬಟ್ ಆದರೂ ಕೂಡ ಕೊನೆಗೆ ಎಪಿಸೋಡ್ಸ್ಗಳನ್ನು ನೋಡಿ ಕವರ್ ಮಾಡಿದ್ದೀನಿ. ಎನಿವೇಸ್ ಗೈಸ್, ಐ ಹೋಪ್ ನಿಮಗೆ ಈ ಸೀರಿಯಲ್ನ ಸ್ಟೋರಿ ಇಷ್ಟ ಆಗಿರ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.